ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ SE1 ಪರೀಕ್ಷೆಗೆ ಕೇವಲ ಕೆಲವು ದಿನ ಬಾಕಿ ಇದೆ. ಇದೇ ಸಂದರ್ಭದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಮ್ಯಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳಿ ಅಂತ ಹೇಳಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ SE1 ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡಿದ್ದೇನೆ. ಹಾಗೆ ಅದರ ಜೊತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪರಿಚಯಿಸಿದ್ದೇನೆ. ಸೊ ಅದನ್ನ ನೋಡಿದ್ರೆ ನಿಮ್ಮ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ 10ನೇ ತರಗತಿ ಪರೀಕ್ಷೆಗೆ ಕೇಳಬಹುದಾದಂತಹ ಕವಿಗಳ ಪರಿಚಯದ ಬಗ್ಗೆ ತಿಳಿತಾ ಹೋಗೋಣ. ವಿದ್ಯಾರ್ಥಿಗಳೇ, SE1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಟ್ಟು 6 ಅಂಕಗಳಿಗೆ ಕವಿ ಪರಿಚಯವನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ 8 ಕವಿ ಪರಿಚಯವನ್ನು ಕಲ್ತ್ಕೋಬೇಕಾಗತ್ತೆ. ಖಂಡಿತ 8 ಕವಿ ಪರಿಚಯ ಕಲಿತ್ರೆ ಅದರಲ್ಲಿ ಯಾವುದಾದ್ರೂ 2 ಕವಿಗಳ ಪರಿಚಯ ಇದ್ದೇ ಇರುತ್ತೆ. 6ಕ್ಕೆ 6 ಅಂಕಗಳನ್ನು ತೆಗೆದುಕೋಬೋದು. ಹಾಗೆ ವಿದ್ಯಾರ್ಥಿಗಳೇ, ಕವಿ ಪರಿಚಯವನ್ನು ಯಾವಾಗಲೂ ಕೂಡ ವಾಕ್ಯದ ರೂಪದಲ್ಲೇ ಬರೀಬೇಕಾಗುತ್ತೆ. ಹಾಗೆಯೇ ಸುಲಭವಾಗಿ ನೆನ್ಪಿಟ್ಕೊಳ್ಳೋ ವಿಧಾನವನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ನಾನು ಇಲ್ಲಿ ಪಾಯಿಂಟ್ ರೂಪದಲ್ಲಿ ಬರೆದಿದ್ದೀನಿ, ಆದರೆ ಇದನ್ನೇ ನೀವು ಬರೀತಕ್ಕಂಥ ಸಂದರ್ಭದಲ್ಲಿ ಸೆಂಟೆನ್ಸನ್ನು ಮಾಡಿ ಬರೀಬೇಕಾಗುತ್ತೆ. ಮೊದಲನೇದಾಗಿ ನಮ್ಮ ಭಾಷೆ ಪಾಠದ ಲೇಖಕರು ಎಂ ಮರಿಯಪ್ಪ ಭಟ್ಟರು. ಎಂ ಮರಿಯಪ್ಪ ಭಟ್ಟರು ಕ್ರಿಸ್ತಶಕ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಇವರು ರಚಿಸಿರುವ ಕೃತಿಗಳೆಂದರೆ ತುಳು ಇಂಗ್ಲಿಷ್ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ, ಅಭಿನವ ಮಂಗರಾಜನ ನಿಘಂಟು, ಕನ್ನಡ ಸಂಸ್ಕೃತಿ ಇತ್ಯಾದಿ. ಇವರಿಗೆ ಬಂದಿರುವ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಂತರ ವ್ಯಾಘ್ರಗೀತೆ ಪಾಠವನ್ನು ಬರೆದಿರುವ ಲೇಖಕರಾದಂತಹ AN ಮೂರ್ತಿರಾವ್ ಇವರ ಪರಿಚಯವನ್ನು ನೋಡೋಣ. AN ಮೂರ್ತಿರಾವ್ ಇವರು ಕ್ರಿಸ್ತಶಕ 1900ರಲ್ಲಿ ಜನಿಸಿದರು. ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬ ಸ್ಥಳದಲ್ಲಿ ಜನಿಸಿದ ಇವರು ದೇವರು, ಹಗಲುಗನಸುಗಳು, ಅಲೆಯುವ ಮನ, ಚಂಡಮಾರುತ, ಚಿತ್ರಗಳು, ಪತ್ರಗಳು ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಇವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿ ಬಂದಿದೆ. ನಂತರ DS ಜಯಪ್ಪ ಗೌಡ ಇವರ ಪರಿಚಯವನ್ನು ನೀವು ಓದ್ಕೋಬೇಕಾಗತ್ತೆ. ಭಾಗ್ಯಶಿಲ್ಪಿಗಳು ಪಾಠದ ಲೇಖಕರು. DS ಜಯಪ್ಪ ಗೌಡ ಇವರು 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರ ಕೃತಿಗಳು ಅಂತ ಹೇಳಿದ್ರೆ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು. ಇನ್ನು ಇವರಿಗೆ ಬಂದಿರೋ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಂತರ ದೇವನೂರ ಮಹಾದೇವ ಅವರು ಎದೆಗೆ ಬಿದ್ದ ಅಕ್ಷರ ಪಾಠವನ್ನು ರಚನೆ ಮಾಡಿದ್ದಾರೆ. ಇವರ ಕಾಲ ಕ್ರಿಸ್ತಶಕ 1948. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಇವರು ಜನಿಸಿದರು. ಇವರು ರಚನೆ ಮಾಡಿರುವ ಕೃತಿಗಳು ಅಂತ ಹೇಳಿದ್ರೆ ಎದೆಗೆ ಬಿದ್ದ ಅಕ್ಷರ, ಕುಸುಮ ಬಾಲೆ, ದ್ಯಾವನೂರು, ಒಡಲಾಳ ಇನ್ನು ಮುಂತಾದವು. ಹಾಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇನ್ನು ಪದ್ಯ ಭಾಗದಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಸಂಕಲ್ಪಗೀತೆ ಪದ್ಯ GS ಶಿವರುದ್ರಪ್ಪನವರು ರಚನೆ ಮಾಡಿದ್ದಾರೆ. ಕಾಲ ಕ್ರಿಸ್ತಶಕ 1926. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಇವರ ಕೃತಿಗಳು ಅಂತ ಹೇಳಿದ್ರೆ ಸಾಮಗಾನ, ಚಲುವು ಒಲುವು, ದೀಪದ ಹೆಜ್ಜೆ, ದೇವಶಿಲ್ಪ, ಎದೆ ತುಂಬಿ ಹಾಡಿದನು ಇನ್ನೇ ಮುಂತಾದವು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿ ಬಂದಿದೆ. ನಂತರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯವನ್ನು ರಚನೆ ಮಾಡಿರೋದು ದರಾ ಬೇಂದ್ರೆಯವರು. ಕ್ರಿಸ್ತಶಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ರಚಿಸಿರುವ ಕೃತಿಗಳು ಅಂತ ಹೇಳಿದ್ರೆ ಗರಿ, ನಾದಲೀಲೆ, ನಾಕುತಂತಿ, ಉಯ್ಯಾಲೆ, ಸಖಿ ಗೀತ ಇನ್ನು ಮುಂತಾದವು. ಇವರ ಸಾಹಿತ್ಯ ಸಾಧನೆಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನಂತರ ಕೌರವೇಂದ್ರನ ಕೊಂದೆ ನೀನು ಪದ್ಯ, ಇದನ್ನು ರಚನೆ ಮಾಡಿರೋದು ಕುಮಾರವ್ಯಾಸ. ಈತನ ಮೂಲ ಹೆಸರು ನಾರಾಯಣಪ್ಪ. ಕ್ರಿಸ್ತಶಕ 1430 ಈತನ ಕಾಲ. ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಈತ ಜನಿಸಿದ. ಈತ ಕರ್ನಾಟಕ ಭಾರತ ಕಥಾಮಂಜರಿ ಹಾಗೆ ಐರಾವತ ಎನ್ನುವ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಈತನಿಗೆ ಇದ್ದಂತಹ ಬಿರುದು ಅಂತ ಹೇಳಿದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಇನ್ನು ನಂತರ ರನ್ನನ ಪರಿಚಯವನ್ನು ಕೊಟ್ಟಿದ್ದಾರೆ. ರನ್ನ ಕ್ರಿಸ್ತಶಕ ಸುಮಾರು 949ರಲ್ಲಿ ಜನಿಸಿದ. ಬಾಗಲಕೋಟೆ ಜಿಲ್ಲೆಯ ಮುದವೊಳಲು ಎಂಬಲ್ಲಿ ಜನಿಸಿದ. ಈತ ರಚನೆ ಮಾಡಿರೋ ಕೃತಿಗಳು ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ, ತಿಲಕಂ ಇನ್ನು ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಹಾಗೆಯೇ ಈತನಿಗೆ ಇದ್ದಂತಹ ಬಿರುದು ಅಂತ ಹೇಳಿದ್ರೆ ಕವಿ ಚಕ್ರವರ್ತಿ ಅಂತ. ಹಳೆಗನ್ನಡ ಕವಿಗಳಿಗೆ ಬಿರುದುಗಳಿರುತ್ತೆ, ಪ್ರಶಸ್ತಿಗಳಿರೋದಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟನ್ನು ನೀವು ರಿವೈಸ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸ್ಬೋದು. ಹಾಗೆ 6ಕ್ಕೂ 6 ಅಂಕಗಳನ್ನು ನಿಮ್ಮದಾಗಿಸ್ಕೋಬೋದು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.